ನಮ್ಮಲ್ಲಿ ಎಲ್ಲರಿಗೂ ಈಗ ಒಂದೇ ಸಮಸ್ಯೆ, ಓಸಿ 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 ಬಡವರಿಗೆ ಕೈಗೆಟುಕದೇ ಇರೋ ಪದಾರ್ಥ. ಏನಕ್ಕಪ್ಪ ಅಂದರೆ ವರ್ಷಕ್ಕೆ 25,000 ಮನೆಗಳಾಗುತ್ತೆ. ಇವತ್ತುವರೆಗೂ ನಮ್ಗೆ ಓಸಿ ಅವಶ್ಯಕತೆ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶನ ನಾವು ಧಿಕ್ಕರಿಸೋಕ್ಕಾಗಲ್ಲ ಅಂತ ನಮ್ಮಲ್ಲಿ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ನ ಫಾಲೋ ಮಾಡ್ತಾ ಇರೋ ಸ್ಟೇಟಲ್ಲಿ ನಾವು ಕೂಡ ಒಬ್ರು. ಈ ಆರ್ಡರ್ ಎಲ್ಲೆಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ ಅಂದರೆ ಒಡಿಶಾ ಆಗಿದೆ, ಕರ್ನಾಟಕ ಆಗಿದೆ, ಎಲ್ಲಿ ಆಗಿದೆ. ಈ ಕೇಸ್ ಎಲ್ಲಿ ಬಂತು UPಲಿ, ಅಲ್ಲೇ ಇನ್ನು ಇವತ್ತಿನವರೆಗೂ ಇಂಪ್ಲಿಮೆಂಟೇಷನ್ ಆಗಿಲ್ಲ. ನಮ್ಮಲ್ಲಿ ಅಷ್ಟು ಅರ್ಜೆಂಟು. ಏನಕ್ಕೆ? ಜನಗಳು ಪ್ಲಾನ್ ಪ್ರಕಾರ ರೂಲ್ಸ್ ಪ್ರಕಾರನೇ ಕಟ್ಟಬೇಕು. ಬಡವರು ಬಗ್ಗರು ಯಾರನ್ನು ಕೂಡ ಏನು ಸಣ್ಣ ಪುಟ್ಟ ತಪ್ಪು ಮಾಡಬಾರ್ದು. ಪ್ಲಾನ್ ಇಲ್ದೇ ಮನೆ ಕಟ್ಟೋರಿಗೆ ಪವರ್ ಕೊಡಬಾರ್ದು, ಆಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ದೇರಿಗೆ ಪವರ್ ಕೊಡಬಾರ್ದು. ಯಾವ್ದು ಯೂಸ್ಗೋಸ್ಕರ ಪ್ಲಾನ್ ತೊಗೊಂಡಿರ್ತಾರೆ ಅದೇ ಯೂಸ್ ಬಿಲ್ಡಿಂಗ್ ಕಟ್ಟಬೇಕು. ಕೋರ್ಟ್ ಆದೇಶನ ಪಾಲಿಸಿದ್ಕೆ ನಮ್ಮ ಅಧಿಕಾರಿಗಳಿಗೆ ನಾವು ಈ ವ್ಯವಸ್ಥೆಯಲ್ಲಿ ಬದುಕಿರೋದಕ್ಕೆ ಎಲ್ಲರೂ ಸೇರಿ ನಮಸ್ಕಾರ ಮಾಡಬೇಕು. BBMP 9/1/2025 ಕೋರ್ಟ್ ಆದೇಶ ಬಂದಿದ್ದು 17/12/24 ವಿತಿನ್ 20 ಡೇಸ್ ಒಳಗಡೆ ಬೆಸ್ಕಾಮ್ ಲೆಟ್ರ್ ಬರೆದು ಬಿಡುತ್ತೆ. ಅವರೆಲ್ಲ ಪ್ರೀಮಿಯಂ ಕ್ಯಾಟಗರಿ ಎಲ್ಲ ಸ್ವಲ್ಪ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಬದುಕೊಳ್ಳಿ. ಏನು ಬೆಂಗಳೂರನ್ನ ಇವರೇನು ಮನೆ ಕಟ್ಟಿ ವಾಸ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿಸ್ತಾ ಇಲ್ಲ. ಅಪಾರ್ಟ್ಮೆಂಟು ಖುಷಿ ಮಾಡ್ಬೇಕಷ್ಟೇ ಜನಗಳನ್ನ. ಅಪಾರ್ಟ್ಮೆಂಟು ಅಂದರೆ ಅದು ಲೈಫ್ ಸ್ಟೈಲ್ ಚೆನ್ನಾಗೇ ಇರುತ್ತೆ, ಪ್ಲಾನ್ ಪ್ರಕಾರ ಕಟ್ಟಿರ್ತಾರೆ, ಡಿವಿಯೇಷನ್ ಇರುತ್ತೆ. ಸಮ್ ಆಫ್ ದಿ ಪ್ರಾಜೆಕ್ಟ್ಸು 75 ಪ್ರಾಜೆಕ್ಟ್ಸು ಅಪ್ರಿಸಿಯೇಷನ್ ಇರುತ್ತೆ. ಓಸಿ ಅನ್ನೋದು ನಿಮ್ಗೆ ಯಾರಿಗೂ ಓಸಿ ಯಾಕೆ ಸಿಕ್ಕಲ್ಲ? ಓಸಿ ತಗೋಬೇಕು ಅಂದರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು. ಇಲ್ಲ ಯಾವುದೋ ಒಂದಿತ್ತ ಇನ್ನೊಂದಿತ್ತ ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ. ಇಲ್ಲಿ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ ಕೇಳಿ, ಯಾವುದೋ ನಿಮ್ಮ ಮನೆ ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಓಸಿ ಆಗ್ತಾ ಇಲ್ವಾ? ಅದೇ ನಿಮ್ಮ ಏರಿಯಾದಲ್ಲಿ ಪಕ್ಕದ ರೋಡಲ್ಲಿ ನಿಮಗಿಂತ 1 ಇಂಚು ಇದು ಕೊಡದೆ ಈ ಓಸಿ ತಗೊಂಡಿರ್ತಾನೆ. ಅದಕ್ಕೆ ಎವಿಡೆನ್ಸ್ ನಾನು ಕೊಡ್ಲಾ? ಅದನ್ನ ಯಾರು ಕೇಳೋ ಕ್ವಶನ್ ಮಾಡೋರಿಲ್ಲ. ಅವ್ನು ಓಸಿ ತಗೊಂಡು ಪೆನಾಲ್ಟಿ ಕಟ್ ತಗೊಂಡ್ಬಿಟ್ಟಿದ್ದಾನೆ. ಓಸಿ ಯಾರು ಕೊಡಬೇಕು? ಆ್ಯಸ್ ಪರ್ ಸ್ಯಾಂಕ್ಷನ್ ಪ್ಲ್ಯಾನ್ ಕಟ್ಟಿರೋರಿಗೆ ಮಾತ್ರ. ಸ್ಯಾಂಕ್ಷನ್ ಪ್ಲಾನಲ್ಲಿ ಯಾವುದೇ ರೀತಿ ಡಿವಿಯೇಷನ್ ಇಲ್ದೇ ನಮ್ದೇನು ಮಾಡಿದೆ, 5% FARಗೆ, 5% ಸೈಟ್ಗೆ, ಬಿಲ್ಟಪ್ ಏರಿಯಾಗೆ ಮತ್ತು ಅವರೇಜ್ಗೆ 15% ನಮ್ಮಲ್ಲಿ ಇದು ಮಾಡಿದ್ದಾರೆ. ಅವ್ನಿಗೆ ಯಾರೋ ಒಬ್ಬ ಬೇಕಾದವನು ಇರ್ತಾನೆ. ಎಲ್ಲರೂ ನೀವು ಸ್ಯಾಂಕ್ಷನ್ ಪ್ಲಾನ್ ಮಾಡಿಕೊಟ್ಟಿದ್ದ ಆರ್ಕಿಟೆಕ್ಟ್ ಎಲ್ಲ ನಿಮ್ಗೆ ಓಸಿ ಮಾಡ್ಸೋಕ್ಕಾಗಲ್ಲ. ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟೆಡ್ ಪರ್ಸನ್ಸ್ ಒಬ್ರು ಇಟ್ಕೊಂಡಿರ್ತಾರೆ. ಅವ್ರ ಕಡೆಯಿಂದ ಚೇಂಜ್ ಆಫ್ ಆರ್ಕಿಟೆಕ್ಟ್ ಅಂತ ಮಾಡ್ಕೊಂಡವರು ಅವ್ರು ಇಷ್ಟ ಬಂದಂಗೆ ಅವ್ರಿಗೇನು ಬೇಕು ನೀವು ಅವ್ರು ಖುಷಿ ಪಡಿಸಿದ್ರೆ ನಿಮಗೆ ಓಸಿ ಖಂಡಿತ. ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾರಿಗಾದರೂ ತೊಂದರೆ ಆದರೆ ಹಾಕಿ, ನಿಮ್ಗೆಲ್ಲ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಯಾರ ಕಡೆಯಿಂದ ಏನು ಎಲ್ಲಿಂದ ಕೆಲಸ ಆಗಬೇಕು, ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದೆಯಾ, ಏನಾದರೂ ಮಾಡ್ಬೋದಾ ನಮ್ಮ ಕಡೆಯಿಂದ ಓಸಿ ಕೊಡಿಸೋದಕ್ಕೆ ಏನು ಟ್ರೈ ಮಾಡ್ಬೋದು, ನಾವು ಏನು ರೆಗ್ಯುಲರ್ ಪೆನಾಲ್ಟಿ ಕಟ್ಕೊಂಡು ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ, ಎಷ್ಟಾಗದ ಸಹಾಯ ಮಾಡಿ ನಿಮಗೆ ಓಸಿ ನೀವು ಅವ್ರು ಖುಷಿ ಪಡಿಸಿದ್ರೆ ಗ್ಯಾರಂಟಿ ನಿಮಗೆ ಓಸಿ ಖಂಡಿತ.